ಸರ್ಕಾರ ವರ್ಸಸ್ ಲೋಕಭವನದ ಕದನ ತಾರಕಕ್ಕೇರುವ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಸರ್ಕಾರ ಕೊಟ್ಟ ಭಾಷಣವನ್ನ ಓದಲ್ಲ ಅಂತ ಹೇಳಿ ರಾಜ್ಯಪಾಲರು ಹಠವನ್ನ ಹಿಡಿದಿದ್ದಾರೆ. ರಾಜ್ಯಪಾಲರ ಸೂಚನೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತಿರಸ್ಕರಿಸಿದೆ. ಇತ್ತ ರಾಜ್ಯ ಸರ್ಕಾರಕ್ಕೆ ಚೆಕ್ಮೇಟ್ ಅನ್ನ ಇಡ್ತಾರ ರಾಜ್ಯಪಾಲರು. ಕೇರಳ ತಮಿಳುನಾಡಿನಲ್ಲಾದಂತೆ ರಾಜ್ಯದಲ್ಲೂ ಕೂಡ ಆಗುತ್ತಾ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರ. 11 ಪ್ಯಾರಾವನ್ನು ತೆಗೆಯದೇ ಹೋದರೆ ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನೋದೇ ಈಗಿರುವಂತಹ ಕುತೂಹಲ, ಈಗಿರುವಂತಹ ಸಸ್ಪೆನ್ಸು. ಕೇರಳ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಅಧಿವೇಶನಕ್ಕೆ ಬಂದರು, ಭಾಷಣವನ್ನು ಆರಂಭಿಸ್ತಾ ಇದ್ದ ಹಾಗೆ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸಿ ಅಲ್ಲಿಂದ ನಿರ್ಗಮಿಸುವಂತಹ ಕೆಲಸವನ್ನು ಮಾಡಿದರು. ರಾಜ್ಯಪಾಲರ ಮುಂದಿರುವ ಆಯ್ಕೆಗಳು ಏನು ಅನ್ನೋದನ್ನು ನೋಡ್ಬಿಡೋಣ. ಜಂಟಿ ಅಧಿವೇಶನಕ್ಕೆ ಆಗಮಿಸದೆ ಸಂವಿಧಾನ ಬಿಕ್ಕಟ್ಟನ್ನು ಎದುರಿಸೋದು, ಇದಕ್ಕೆ ಉತ್ತರನೇ ಇಲ್ಲ. ಹಿಂಗೇನಾದರೂ ಸನ್ನಿವೇಶ ಸೃಷ್ಟಿಯಾದರೆ ರಾಜ್ಯಪಾಲರಿಗೆ ಏನು ಶಿಕ್ಷೆ, ಕೋರ್ಟಲ್ಲಿ ಏನು ಹೋರಾಟ ಆಗುತ್ತೆ, ಇದು ಗೊತ್ತೇ ಇಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸಂವಿಧಾನಿಕ ಬಿಕ್ಕಟ್ಟು ಅನ್ನೋದು. ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಭಾಷಣ ಓದದೆ ವಾಪಸ್ ತೆರಳೋದು ತಮಿಳುನಾಡಲ್ಲಿ ಹಿಂಗೆ ಆಗ್ತಾ ಇದೆ. 4-5 ವರ್ಷದಿಂದ ಭಾಷಣವನ್ನು ಓದೇ ಇಲ್ಲ ಅವ್ರು ಬಂದಿದ್ದಾರೆ ಅಂದರೆ ಓದ್ದಂಗೆ ಅಂತ ಲೆಕ್ಕಾಚಾರ ಹಾಕೊಂಡು ಅಲ್ಲೂ ಕೂಡ ಅಧಿವೇಶನ ನಡೆಸ್ಕೊಂಡು ಬಂದಿದ್ದಾರೆ. ಆರಂಭಿಕ ಸಾಲುಗಳನ್ನು ಓದಿ ಉಳಿದ ಸಾಲುಗಳನ್ನು ಸ್ಕಿಪ್ ಮಾಡ್ಬೋದು. ಇದು ಕೇರಳ ಗವರ್ನರ್ ಮಾಡಿದ್ರು ರಾಜೇಂದ್ರ ಅವರು. ಕೇರಳ ಸರ್ಕಾರದ ವಿರುದ್ಧ 11 ಸಾಲುಗಳನ್ನು ಓದದೆ ಸ್ಕಿಪ್ ಮಾಡಬಹುದು ಕೇಂದ್ರ ಸರ್ಕಾರದ ವಿರುದ್ಧ, ಇದು ಅವಕಾಶ ಇದೆ. ಸ್ಕಿಪ್ ಮಾಡಿದರೆ ದೊಡ್ಡ ಮಟ್ಟದ ಶಿಕ್ಷೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಏನೋ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಒಂದು ಗ್ರೇ ಏರಿಯಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್, ಎರಡೂ ಕಡೆಯಲ್ಲಿ ಫೈಟಿಂಗ್ ಸ್ಪಿರಿಟನ್ನು ನಾವು ನೋಡ್ತಾ ಇದ್ದೀವಿ. ಇಬ್ಬರೂ ನಾನು ಬಗ್ಗಲ್ಲ ಅನ್ನೋ ರೀತಿಯಲ್ಲೇ ಸದ್ಯಕ್ಕೆ ಪೊಸಿಷನ್ಗಳನ್ನು ಹಿಡ್ಕೊಂಡಿದ್ದಾರೆ. ಈ ಟೈಮ್ನಲ್ಲಿ ಒಂದು ಗ್ರೇ ಏರಿಯಾ ಅಂತೂ ಕಾಣಿಸ್ತಾ ಇದೆ. ಅಸಂವಿಧಾನಿಕ ಮತ್ತು ಕಾನ್ಸ್ಟಿಟ್ಯೂಷನಲ್ ಇರ್ರೆಗ್ಯುಲಾರಿಟಿ ಅಂತ. ಇವತ್ತು ಯಾವುದ್ರ ಸಾಧ್ಯತೆ ಜಾಸ್ತಿ? ಮಮತಾ, ಒಂದು ರಾಜ್ಯಪಾಲರು ನಿನ್ನೆ ಸರ್ಕಾರಕ್ಕೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಏನು ಉಲ್ಲೇಖ ಮಾಡಲಾಗಿದೆ 11 ಪ್ಯಾರಾಗಳನ್ನು ಬದಲಾವಣೆ ಮಾಡಬೇಕು ಅಂತ. ಆದ್ರೆ ರಾಜ್ಯ ಸರ್ಕಾರ ಕೂಡ ಕಡಾಖಂಡಿತವಾಗಿ ಹೇಳಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ಆ ಒಂದು 11 ಪ್ಯಾರಾಗಳನ್ನು ನಾವು ತೆಗೆದಿಲ್ಲ. ಯಾಕೆಂದ್ರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ, ನಮ್ಮ ಒಂದು ಸವಾಲನ್ನ ಅಥವಾ ನಮ್ಮ ಅಹವಾಲವನ್ನ ನಾವು ಹೇಳಲೇಬೇಕು, ಅದು ನಮ್ಮ ಭಾಷಣದಲ್ಲಿ ಹೇಳ್ತೀವಿ ಅಂತ. ಈಗಿರುವಂತದ್ದು ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನುವಂಥದ್ದು. ನಾವು ಈಗಾಗಲೇ 3 ಆಯ್ಕೆಗಳನ್ನ ಕೊಟ್ವಿ. ತಮಿಳುನಾಡು ಮತ್ತೆ ಕೇರಳದಲ್ಲಿ ಈ ರೀತಿಯಾದಂತಹ ವಿದ್ಯಮಾನಗಳು ನಡೆದಿದ್ದಾವೆ. ಈಗ ರಾಜ್ಯದಲ್ಲೂ ಕೂಡ ಇದೇ ವಿದ್ಯಮಾನ ನಡೆಯುತ್ತೆ ಅನ್ನುವಂಥದ್ದು. ಅದು ರಾಜ್ಯಪಾಲರ ಅಧಿಕಾರ ವಿವೇಚನೆಗೆ ಬಿಟ್ಟಿದೆ. ಆದ್ರೆ ಆ ಸಂವಿಧಾನದ ಕರ್ತವ್ಯದಲ್ಲಿ ರಾಜ್ಯಪಾಲರು ಜಂಟಿ ಭಾಷಣವನ್ನ ಉದ್ದೇಶಿಸಿ ಭಾಷಣ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಕಾನೂನು ತಜ್ಞರು ಹೇಳೋ ಪ್ರಕಾರ ಸಾಂವಿಧಾನಿಕ ಬಿಕ್ಕಟ್ಟು ಅನ್ನೋದು ಉಲ್ಬಣ ಆಗುತ್ತೆ ಅಥವಾ ಉದ್ಭವ ಆಗುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಈವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಲೋಕಭವನದಿಂದ ಇನ್ನೂ ಕೂಡ ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂತ ಸ್ಪಷ್ಟ ಮಾಹಿತಿಗಳನ್ನ ಲೋಕಭವನ ಇನ್ನೂ ಸರ್ಕಾರಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದ್ದಾವೆ. ರಾಜ್ಯಪಾಲರ ಆಯ್ಕೆ ಇರುವಂತದ್ದು, ಒಂದು ಸದನಕ್ಕೆ ಬರಬಹುದು, ಅವರು ಭಾಷಣ ಮಾಡದೆ ತೆರಳಬಹುದು. ಒಂದ್ ವೇಳೆ ಬಂದು ಸದನದಲ್ಲಿ ಅಟೆಂಡ್ ಆದ್ರೂ ಕೂಡ ರಾಜ್ಯ ಸರ್ಕಾರ ಏನು 11 ಪ್ಯಾರಾದಲ್ಲಿ ಉಲ್ಲೇಖ ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ, ಅದನ್ನ ಓದದೆ ಉಳಿದ ಅಂಶಗಳನ್ನ ಓದುವಂತ ಅವಕಾಶ ಕೂಡ ರಾಜ್ಯಪಾಲರಿಗಿದೆ. ಹೀಗಾಗಿ ರಾಜ್ಯಪಾಲರು ಈ ಒಂದು 3 ಅವಕಾಶಗಳಲ್ಲಿ ಆಯ್ಕೆಗಳಲ್ಲಿ ಏನನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಈಗ ಬಂದಿರುವಂತ ಮಾಹಿತಿ ಸದ್ಯಕ್ಕಂತೂ ಲೋಕಭವನದಿಂದ ಸರ್ಕಾರಕ್ಕೆ ರಾಜ್ಯಪಾಲರು ಬಂದು ಭಾಷಣ ಮಾಡ್ತಾರಾ ಇಲ್ಲ ಅನ್ನುವಂತ ಮಾಹಿತಿಗಳನ್ನ ಕೂಡ ಇನ್ನೂ ಕೊಟ್ಟಿಲ್ಲ. ಸರ್ಕಾರ ರಾಜ್ಯಪಾಲರ ಒಂದು ಮಾಹಿತಿಗಾಗಿ ವೇಟ್ ಮಾಡ್ತಿರುವಂತದ್ದು. ಮಮತಾ, ಶ್ರೀನಿವಾಸ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ.